ಮಹೋನ್ನತನು ಮಹಾಪರಿಶುದ್ಧನು ನನ್ನ ಪ್ರಿಯನು ಅತಿ ಬೇಗನೆ ಬರಲಿರುವ ಮೊದಲಿಂಗನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕೈ ಇರುವಂಥವರೆಲ್ಲರೂ ಕೈ ಜೋಡಿಸ್ರಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಬಲಗೈಯನ್ನು ನಾವು ಮೇಲಕ್ಕೆತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇವತ್ತಿನ ಧ್ಯಾನದ ಅಂಶ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳುವಿಕೆ. ಹಲ್ಲೆಲೂಯಾ. ಸಮಯವನ್ನು ಇವತ್ತಿನ ದಿನದಲ್ಲಿ ಅನೇಕರು ವ್ಯರ್ಥವಾದ ಕಾರ್ಯಗಳಲ್ಲಿ, ವ್ಯರ್ಥವಾದ ಕೆಲಸಗಳಲ್ಲಿ, ವ್ಯರ್ಥವಾದಂಥ ಅಭ್ಯಾಸಗಳಲ್ಲಿ, ವ್ಯರ್ಥವಾದ ಸ್ನೇಹತ್ವದಲ್ಲಿ, ವ್ಯರ್ಥವಾಗಿರ್ತಕ್ಕಂಥ ಸಹವಾಸದಲ್ಲಿ ಕಳೀತಾ ಇದ್ದಾರೆ. ಸತ್ಯವೇದ ಹೇಳ್ತಾ ಇದೆ ನಮಗೆ, ಸಮಯವನ್ನು ನೀವೇನು ಮಾಡಿರಿ, ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುವವರಾಗ್ರಿ. ಸಮಯ ಬಹಳ ಕಡಿಮೆ ಇದೆ ನಮಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೊಡ್ಡ ಬಿಲ್ ಗೇಟ್ಸ್ಗೂ ಇನ್ನೂ ದೊಡ್ಡ ದೊಡ್ಡ ಶ್ರೀಮಂತರಿಗೂ ಅವ್ರಿಗೂ ಕೂಡ ದೇವರು 24 ತಾಸನ್ನೇ ಕೊಟ್ಟಿದ್ದಾನೆ. ಕೂಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೂ ಕೂಡ ದೇವರು 24 ತಾಸನ್ನೇ ಕೊಟ್ಟಿದ್ದಾನೆ. ಒಳ್ಳೆಯ ರೀತಿಯಲ್ಲಿ DC ಗಳು AC ಆದಂಥವರಿಗೆ, ವಿದ್ಯಾಭ್ಯಾಸ ಮಾಡಿದಂಥವರಿಗೂ ದೇವರು 24 ತಾಸನ್ನೇ ಕೊಟ್ಟಿದ್ದಾನೆ. ಆದರೆ ಅವರು ಸಮಯವನ್ನು ಯಾರು ಸದ್ವಿನಿಯೋಗ ಮಾಡಿಕೊಂಡು ಅವರ ಕಾರ್ಯಗಳಲ್ಲಿ ಅವರು ಜಯವನ್ನು ತಂದುಕೊಂಡಿದ್ದಾರಂದರೆ, ಅವರು ಸಮಯವನ್ನು ಏನು ಮಾಡಿದ್ದಾರೆ, ಹಾಳು ಮಾಡಿಕೊಂಡಿಲ್ಲ. ಅವ್ರು ಏನು ಮಾಡಿದ್ದಾರೆ, ಸದ್ವಿನಿಯೋಗ ಮಾಡಿಕೊಂಡಿದ್ದಾರೆ. ಒಂದು ಸಾರಿ ನೀವು ತೆಗಿರಿ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ಅಧ್ಯಾಯ 16ನೇ ವಾಕ್ಯ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ, ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದಾಗಿ ವಿಚಾರಿಸಿ ತಿಳಿದವರಾಗಿರ್ರಿ. ಹಲ್ಲೆಲೂಯಾ. ದೇವರ ಸನ್ನಿಧಾನ, ದೇವರ ಸಮ್ಮುಖ ಬಹಳ ಮುಖ್ಯವಾಗಿರುವಂಥದ್ದು. ಈ ಲೋಕದಲ್ಲಿ ನಾವು ಬೇರೆ ಬೇರೆ ಎಲ್ಲ ಸ್ಥಳಗಳಲ್ಲಿ ಎಷ್ಟು ಸಮಯವನ್ನು ಕಳೆದರೂ ಕೂಡ ಅದನ್ನು ದೇವರು ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ. ದೇವರ ಸನ್ನಿಧಾನದಲ್ಲಿ ಕಳೆದಿರ್ತಕ್ಕಂಥ ಸಮಯವನ್ನು ದೇವರು ಏನು ಮಾಡ್ತಾನೆ, ಲೆಕ್ಕಕ್ಕೆ ತೆಗೆದುಕೊಳ್ಳುವ ದೇವರಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸಮಯವನ್ನು ಈ ಅಂತ್ಯ ದಿನಗಳಲ್ಲಿ ಅನೇಕರು ಅನೇಕ ವಿಷಯಗಳಲ್ಲಿ ಏನು ಮಾಡ್ತಾರೆ, ವ್ಯರ್ಥವಾಗಿ ಅದನ್ನು ಕಳೀತಾ ಇರ್ತಾರೆ. ಸಮಯವನ್ನು ಸರಿಯಾದ ರೀತಿಯಲ್ಲಿ ಏನು ಮಾಡಲ್ಲ, ಅದನ್ನು ಉಪಯೋಗ ಮಾಡಿಕೊಳ್ಳಲ್ಲ. ಪ್ರಿಯರು, ಅದರ ಸಲುವಾಗಿ ಕೀರ್ತನೆಗಾರನು 1ನೇ ಕೀರ್ತನೆಯಲ್ಲಿನೇ ಹೇಳ್ತಾ ಇದ್ದಾನೆ. ಏನಂತೇಳಿ, ಯಾರ ಕೆಲಸಗಳು ಸಫಲವಾಗ್ತವೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಯಾರು ಪರಿಪೂರ್ಣವಾಗಿ ತಮ್ಮ ಸಮಯವನ್ನು ದೇವರಿಗಾಗಿ ಮೀಸಲಾಗಿ ಇಡ್ತಾರೋ, ದೇವರ ಸನ್ನಿಧಿಗಾಗಿ ಮೀಸಲಾಗಿ ಇಡ್ತಾರೋ, ಅಂಥವರ ಸಮಯ, ಅಂಥವರ ಜೀವಿತಗಳನ್ನು ದೇವರು ಏನು ಮಾಡ್ತಾನಂತೆ, ಆಶೀರ್ವದಿಸ್ತಾನೆ. ಪ್ರಿಯರು, ದೇವರು ವಾಕ್ಯ ಹೇಳ್ತಾ ಇದೆ, ಯಾವನ್ನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದನೆ ಮಾಡುವಂಥವ್ರ ಜೊತೆಯಲ್ಲಿ ಕೂತುಕೊಳ್ಳದೆ. ಈ 3 ಅಂಶಗಳು ಭಾಳ ಮುಖ್ಯ. ನಾವು ಕೇಳ್ತೀವಿ, ದೇವರೇ ನಮ್ಮನ್ನು ಆಶೀರ್ವಾದ ಮಾಡು, ಆಶೀರ್ವಾದ ಮಾಡು, ಆಶೀರ್ವಾದ ಮಾಡು. ಸಮಯವೆಲ್ಲ ನಾವು ಎಲ್ಲಿ ಕಳೀತಾ ಇರ್ತೀವಿ, ಲೋಕದಲ್ಲಿ ಕಳೀತಾ ಇರ್ತೀವಿ, ಲೋಕದ ಸಂಗತಿಗಳಿಗೋಸ್ಕರವಾಗಿ ಕಳೀತಾ ಇರ್ತೀವಿ. ಮತ್ತೆ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಧರ್ಮ ಯಾರ ಸಂಗಡ, ದುಷ್ಟರ ಸಂಗಡ. ದುಷ್ಟರಂದರೆ ಯಾರೆಂಬುದಾಗಿ ತಿಳ್ಕೊಬೇಕು. ದೇವ್ರ ವಾಕ್ಯ ಹೇಳ್ತಾ ಇದೆ ಕೀರ್ತನೆಗಳಲ್ಲಿನೇ, ಯಾರು ದುಷ್ಟರಂದರೆ ದೇವರನ್ನು ಅರಿಯಲಾರ್ದಂಥವ್ರು, ದೇವರಿಗೆ ಸಮಯವನ್ನು ಕೊಡಲಾರ್ದಂಥವ್ರು, ದೇವರಿಗೆ ಪ್ರಾಧಾನ್ಯತೆಯನ್ನು ನೀಡಲಾರ್ದವರು. ಅವರು ದುಷ್ಟರು ಎಲ್ಲಿಗಳು ಹೋಗ್ತಾರಂತೆ, ಪಾತಾಳಕ್ಕೆ ಇಳಿದು ಹೋಗ್ತಾರಂತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿನ ದುಷ್ಟರ ಆಲೋಚನೆಯಂತೆ ನಾವೇನು ಮಾಡಬಾರ್ದು, ನಡಿಬಾರ್ದು. ದುಷ್ಟ ಯಾರಾಗಿದ್ದಾನೆ, ಸೈತಾನನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರೇಯರ್, ಅದರ ಸಲುವಾಗಿ ಏನಂತೇಳಿ, ದುಷ್ಟರ ಆಲೋಚನೆಯಂತೆ ನಡಿಬಾರದು. 2ನೇದಾಗಿ, ಧರ್ಮವನ್ನು ನಿಂದನೆ ಮಾಡ್ತಾರೆ ಕೆಲವು ಜನ. ಯೇಸು ಸ್ವಾಮಿಯನ್ನಾಗಲಿ, ದೈವಿಕ ಸೇವೆಯನ್ನಾಗಲಿ ನಂಬಿದವರೇ, ನಂಬಲಾರ್ದವ್ರದ್ದು ಬಿಡ್ರಿ, ನಂಬಿದವರೇ ಮಾಡ್ತಾರೆ ರೀ. ಹಲ್ಲೆಲೂಯಾ. ನಂಬಿದವರೇ ಏನೇನೇನೋ ಮಾತುಗಳು ಆಡ್ತಾರೆ ಸೇವೆಯ ಕುರಿತಾಗಿ. ಅಂಥವರ ಸಹವಾಸದಲ್ಲಿ ಧರ್ಮ ನಿಂದನೆ ಮಾಡುವಂಥವರ ಪಕ್ಕದಲ್ಲಿ ಕೂತ್ಕೊಂಡು ನಾವೇನು ಮಾಡಬಾರ್ದು, ಸಮಯವನ್ನು ಕಳಿಬಾರ್ದು. ಸೊದೋಮ ಗೋಮೋರ ಪಟ್ಟಣಕ್ಕೆ ಹೋದ ಯಾರು, ಲೋತ ಮತ್ತು ಲೋತನ ಕುಟುಂಬ, ಲೋಟನ ಮಕ್ಕಳೆಲ್ಲರೂ ಹೋದರು. ಲೋಟನ್ ಏನು ಮಾಡ್ತಾ ಇದ್ದಾನೆ,
ಅಲ್ಲೆಲ್ಲ ಬರೀ ನಂಬಲಾರ್ದವ್ರು ಇದ್ದಾರೆ. ಎಲ್ಲರೂ ದೇವರ ಬಗ್ಗೆ ಗೊತ್ತಿರಲಾರ್ದವ್ರು ಇದ್ದಾರೆ. ಬರೀ ವಿಗ್ರಹ ಆರಾಧನೆ, ಮಾಟ ಮಂತ್ರ, ಅವ್ರಿಗೆ ಮಾಡಿಸಿದ್ನೆ, ಇವ್ರಿಗೆ ಮಾಡಿಸಿದ್ನೆ, ಆ ಕಾರ್ಯ ಈ ಕಾರ್ಯ, ಬರೀ ದುರಾತ್ಮ ಶಕ್ತಿಗಳು ತುಂಬಿರ್ತಕ್ಕಂಥ ಭಯಂಕರವಾದಂಥ ಪಾಪದಿಂದ ತುಂಬಿರ್ತಕ್ಕಂಥ ಸೊದೋಮ ಗೊಮೋರ ಪಟ್ಟಣದಲ್ಲಿ ಈ ಲೋಟನು ಏನು ಮಾಡ್ತಾ ಇದ್ದಾನೆ? ಜೀವಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಲೋಟನು ಏನು ಮಾಡಿದ, ಹೆಂಗೆ ನೋಡಿದಂತೆ ಆ ಊರನ್ನು ನೋಡಿದ ತಕ್ಷಣ ಭಾಳ ಸುಂದರವಾಗಿ ಕಾಣಿಸ್ತಂತೆ. ಹಲ್ಲೆಲೂಯಾ. ಎಲ್ಲ ಜನರು ಬಿಲ್ಡಿಂಗ್ಗಳಿದಾವ, ಅಲ್ಲಿಗೆ ಹೋಗ್ಬಿಟ್ರೆ ಆಯಿತು, ಇನ್ನೂ ನಾನು ಹೆಚ್ಚಿನ ರೀತಿಯ ಆಶೀರ್ವಾದಗಳನ್ನು ಪಡ್ಕೊತೀನಂತ ಓದ ಪ್ರಿಯರೇ. ಹಲ್ಲೆಲೂಯಾ. ಲೋಟನು ದೇವ್ರ ವಾಕ್ಯ ಹೇಳುತ್ತೆ, 19ನೇ ಅಧ್ಯಾಯದಲ್ಲಿರುತ್ತೆ ಆದಿಕಾಂಡ ಪುಸ್ತಕದಲ್ಲಿ. ಏನಂತ ಹೇಳಂದರೆ, ಲೋಟನು ಅಲ್ಲಿ ಎಲ್ಲಿ ಕೂತ್ಕೊಂಡಿದ್ದಂತೆ? ಧರ್ಮ ನಿಂದನೆ ಮಾಡುವಂಥ ಜನರ ಮಧ್ಯದಲ್ಲಿ, ಅಗಸೆಯ ಬಾಗಿಲು ಅಂತೇಳಿ ನಾವು ಅಲ್ಲಿ ವಾಕ್ಯ ನೋಡ್ತಾ ಇದ್ದೇವೆ. ಅಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾನೆ? ಅಲ್ಲಿ ಎಂಥವ್ರು ಕುಂತಿರ್ತಾರೆ? ಅವ್ರ ಮನೆ ಸುದ್ದಿ, ಇವ್ರ ಮನೆ ಸುದ್ದಿ. ಹಲ್ಲೆಲೂಯಾ. ಬೇರೆ ಬೇರೆ ಎಲ್ಲ ಕೆಟ್ಟ ವಿಚಾರಗಳು, ಅವ್ರ ಮನೆ ಹೆಂಗೆ ಹೊಡಿಬೇಕು ಅಂಥವುಗಳನ್ನು ಮಾತಾಡುವಂಥ ಮನೆಯಲ್ಲಿ ಸಮಯವನ್ನು ಏನು ಮಾಡ್ತಾ ಇದ್ದಾನೆ? ಲೋಟನು ಹಾಳು ಮಾಡಿಕೊಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಧರ್ಮ ನಿಂದನೆ ಮಾಡುವಂಥವ್ರ ಜೊತೆಯಲ್ಲಿ ನಾವೇನು ಮಾಡಬಾರ್ದಂತೆ? ಕೂತ್ಕೊಳ್ಬಾರ್ದು. ಸಮಯವನ್ನು ಇವತ್ತಿನ ದಿನ ಎಲ್ಲಿ ಕಳೀತಾ ಇದ್ದೀವಿ? ಹಲ್ಲೆಲೂಯಾ. ಇವತ್ತಿನ ದಿನ ಯಾಕೆ ಅವ್ರು ರ್ಯಾಂಕ್ ಸ್ಟೂಡೆಂಟ್ ಆಗ್ಯಾರ, ನಾವು ಯಾಕೆ ಫೇಲ್ ಆಗಿ 2 ಸಬ್ಜೆಕ್ಟ್ 3 ಸಬ್ಜೆಕ್ಟ್ ಫೇಲ್ ಆಗಿ ಕುಂತ್ಕೊಂಡು ಯಾಕೆ ಹೇಳ್ರಿ? ಅವ್ರಿಗೂ 24 ದಿವಸ ದೇವ್ರು ಕೊಟ್ಟಿರೋದು, ನಾವೇನು ಮಾಡಿಲ್ಲ? ಓದೋ ಟೈಮಿಗೆ ಓದಿಲ್ಲ. ಟಿ ವಿಯಾಗ ಧಾರಾವಾಹಿ ಮಿಸ್ ಆಗ್ತವೆ, ಸಿನಿಮಾಗಳು ಮಿಸ್ ಆಗ್ತವೆ, ಆ ಪ್ರೋಗ್ರಾಮ್ಗಳು ಮಿಸ್ ಆಗ್ತವೆ, ಈ ಪ್ರೋಗ್ರಾಮ್ಗಳು ಮಿಸ್ ಆಗ್ತವೆ ಅಂತೇಳಿ ಓದುವಂಥ ವಿದ್ಯಾರ್ಥಿಗಳು ಏನು ಮಾಡ್ತಾರೆ? ಎಲ್ಲ ಟೈಮನ್ನು ಟಿ ವಿ ಕೊಟ್ಬಿಡ್ತಾರೆ. ಹಲ್ಲೆಲೂಯಾ. ಪಾಸ್ ಆಗೋದೇ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಕೆಲವು ಜನ ಇರ್ತಾರೆ ವ್ಯವಸಾಯ ಮಾಡುವಂಥವ್ರು, ಡಿಫ್ರೆಂಟ್ ವ್ಯವಸಾಯ ಮಾಡುವಂಥವ್ರು ಇರ್ತಾರೆ. ಹೆಂಗಿರ್ತಾರೆ ಅಂದರೆ, ಬಿತ್ತೋ ಟೈಮ್ನಾಗ ಬಿತ್ತಲಾರ್ದೆ ಯಾವುದೋ ಟೈಮಲ್ಲಿ ಬಿತ್ತಿರ್ತಾರೆ. ಹಲ್ಲೆಲೂಯಾ. ಕೆಲಸ ಮೊದಲೇ ಪ್ರಿಪ್ರೇಷನ್ ಮಾಡಿರ್ಬೇಕಲ್ಲ, ಹೊಲ ಎಲ್ಲ ಕೆಳಗಡೆ ಏನಂತೀವಿ? ಟಿಲ್ಲರ್ ಹೊಡ್ಸೋದ ಭೂಮಿಯನ್ನು ಏನು ಮಾಡಬೇಕು? ಕೆಳಗಡೆ ಮ್ಯಾಗ ಮಾಡಿ ಎಲ್ಲ ಇರುವಂಥ ಕಸ ಎಲ್ಲ ಯಾವಾಗ ಮಾಡಬೇಕು? ಮುಂಗಡವಾಗಿಯೇ ಮಾಡಬೇಕು. ಅದನ್ನು ಮಾಡಲ್ಲ. ಮಳೆ ಬರುತ್ತೇನೋ, ಅದು ಬರುತ್ತೇನೋ, ಇದು ಬರುತ್ತೆ ಅಂತೇಳಿ ಏನು ಮಾಡ್ತಾರೆ? ಕಾಯ್ಕೊಂಡು ಕುಣ್ತಾರೆ. ಆದರೆ ಯಾರು ಅವೆಲ್ಲ ಮುಂಗಡವಾಗಿ ಮಾಡಿರ್ತಾರೋ ಅವ್ರು ಕರೆಕ್ಟಾಗಿ ದೇವ್ರು ಮಳೆ ಕೊಟ್ಟಿರ್ತಾನೆ, ಅವ್ರ ಬೆಳೆಗಳು ಏನಾಗಿರ್ತವೆ? ಸಮೃದ್ಧಿಕರದಿಂದವಾಗಿ ಬಂದಿರ್ತವೆ ಪ್ರಿಯರೇ. ಹಲ್ಲೆಲೂಯಾ. ಸಮಯವನ್ನು ಅನೇಕರು ಏನು ಮಾಡ್ತಾ ಇದ್ದಾರೆ? ಹಾಳು ಮಾಡಿಕೊಳ್ತಾ ಇದ್ದಾರೆ. ಈ ಅಂತ್ಯ ದಿನದಲ್ಲಿ ಸಮಯವನ್ನು ನಾವು ದೇವರ ಸನ್ನಿಧಾನದಲ್ಲಿ ಕಳೆಯುವವರಾಗಿರಬೇಕು. ಲೋಟನು ಸಮಯವನ್ನು ಎಲ್ಲಿ ಕಳೆದ? ಇಲ್ಲಿ ಇಲ್ಲ. ಏನಂತ ಹೇಳುತ್ತೆ? ಅಗಸಿ ಇದೆನಾ? ಇಲ್ಲಿ ಇಲ್ಲ, ಊರಾಗ ಅದೇ. ಇಲ್ಲಿ ನಮ್ಮ ಸಮೀಪದಾಗ ಯಾವ ಅಗಸಿ ಇಲ್ಲ. ಬಸ್ ಸ್ಟ್ಯಾಂಡೇ ಅಗಸಿ ಇದ್ದಂಗೆ ಅಲ್ಲೇ ಕುಂತ್ಕೊಂಡಿರ್ತಾರೆ ಜನರೆಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಏನು ವ್ಯರ್ಥವಾದಂಥ ಮಾತುಗಳು, ದೇವರ ವಿಷಯಗಳು ಇರಲ್ಲ, ದೈವಿಕವಾದಂಥ ವಿಷಯಗಳು ಇರಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಮತ್ತೇನಂತ ಹೇಳ್ತಾ ಇದೆ ವಾಕ್ಯ? ಓದ್ರಿ. ಮೂರನೇದು 1ನೇ ಕೀರ್ತನೆ ತೆಗಿರಿ ಈ ಸಮಯದಲ್ಲಿ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಪಾಪದ ವಿಷಯವಾಗಿ ನಮಗೇನು ಗೊತ್ತಿರಲಾರ್ದವ್ರಲ್ಲ ನಾವು. ಹಲ್ಲೆಲೂಯಾ. ಎಲ್ಲ ಗೊತ್ತಿರುವಂಥವ್ರು ಆಗಿದೆ. ವಿಗ್ರಹಾರಾಧನೆ ಏನಾಗಿದೆ? ಪಾಪಕ್ಕೆ ಸಮವಾಗಿದೆ. ಹಲ್ಲೆಲೂಯಾ. ಮತ್ತು ಇನ್ನೂ ಪಾಪದ ಕುರಿತಾಗಿ ಅನೇಕವಾಗಿ ನಾವು ಸರಿ ಕ್ಯಾಲೆಂಡ್ರಲ್ಲಿ ನಾನು ಟೈಪ್ ಮಾಡಿಸಿದ್ದೆ. ಪಾಪ ಅಂದ್ರೇನು, ಪಾಪ ಯಾವುದು ಪಾಪ, ನಿಜವಾಗ್ಲೂ ಪಾಪ ಅಂತೇಳಿ ಸತ್ಯವೇದದಲ್ಲಿ ಯಾವುದನ್ನು ಪ್ರಕಟಿಸಿದ್ದಾರೆ? ಆಜ್ಞೆ ಅತಿಕ್ರಮ ಅಂದರೆ ಅಧರ್ಮ ಎನ್ನುವಂಥದ್ದು ಪಾಪ. ಆಜ್ಞೆಯನ್ನು ಮೀರುವಂಥದ್ದು ಪಾಪ. ಕಾಣಿಕೆ ಕೊಡ್ತೀನಿ ಅಂತೇಳಿ ಕೊಡಲಾರ್ದೆ ಹೇಳುವಂಥದ್ದು ಕೂಡ ಪಾಪ ಅಂತೇಳಿ ದೇವರು ಹೇಳಿದ್ದಾನೆ. ಹಲ್ಲೆಲೂಯಾ. ಕಾಣಿಕೆ ವಿಷಯ ಕೂಡ ಏನಾಗಿದೆ? ಪಾಪವಾಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಗೊತ್ತಿದ್ದು ತಪ್ಪು ಮಾಡುವಂಥದ್ದು ಪಾಪ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪಾಪಾತ್ಮರ ಮಾರ್ಗದಲ್ಲಿ ನಾವೇನು ಮಾಡಬಾರ್ದು? ನಿಂತುಕೊಳ್ಳಬಾರ್ದು. ಪಾಪಿಗಳ ಬಾಯಲ್ಲಿ ದೇವರಿಗೆ ಸ್ಥಾನ ಇರುತ್ತಾ? ಅವ್ರು ಏನು ಮಾಡ್ತಾ ಇರ್ತಾರೆ? ಲೋಕದ ವಿಚಾರಗಳನ್ನು, ಅಲ್ಲ ಸಲ್ಲದ ವಿಷಯಗಳನ್ನು ನಮಗೇನು ಮಾಡ್ತಾ ಇರ್ತಾರೆ? ಹೇಳುವಂಥವ್ರಾಗಿರ್ತಾರೆ ಪ್ರಿಯರೇ. ದೇವರು ವಾಕ್ಯ ಹೇಳ್ತಾ ಇದೆ, ಈ ರೀತಿಯಾಗಿ ಸಮಯವನ್ನು ನೀನು ವ್ಯರ್ಥವಾದ ಕೆಲಸಗಳಲ್ಲಿ ಕಳೆದರೆ ಏನಾಗಕ್ಕೆ ಸಾಧ್ಯ ಇಲ್ಲ? ನಿನ್ನ ಕೆಲಸಗಳು ಪರಿಪೂರ್ಣವಾಗಿ ಸಫಲ ಆಗೋದಕ್ಕೆ ಸಾಧ್ಯ ಇಲ್ಲ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ 2ನೇ ವಚನ, ಆದರೆ ಯಾವನು ಹಗಲಿರುಳು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಧ್ಯಾನಿಸುತ್ತಿರುವನು ಅವನು ಎಷ್ಟೋ ಧನ್ಯನಂತೆ. ಹಲ್ಲೆಲೂಯಾ. ಧನ್ಯತೆ ಆ ಪದದ ಅರ್ಥ ನಾವು ನೋಡೋಕೆ ಹೋದರೆ
ಆಶೀರ್ವದಿಸಲ್ಪಟ್ಟವನು. ಆಶೀರ್ವಾದ ಎಲ್ಲಿ ಸಮಯವನ್ನು ದೇವರಲ್ಲಿ ಕಳೆದಾಗ ಆಶೀರ್ವಾದ ಬರುತ್ತೆ. ಅಲ್ಲಲ್ವಿಯ ಪ್ರೈಸ್ ಲಾರ್ಡ್. ನೀವೆಲ್ಲ ಬ್ಯಾಂಕಿಗೆ ಲೋನಿಗೆ ಅಪ್ಲೈ ಮಾಡಿರ್ತೀರಿ, ಏನು ಆಧಾರ್ ಕಾರ್ಡ್ ಆಗಲಿ ಮುನ್ನೊಂದಾಗಲಿ ಏನು ತೆಗೆದುಕೊಳ್ಳಿ ಹೋದ ತಕ್ಷಣ ಹಂಗೆ ಲೋನ್ ಕೊಡ್ತಾರೆ. ಏನು ಮಾಡ್ಬೇಕು? ಅವೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ಆ ಜಿರಾಕ್ಸು ಅದಕ್ಕೆ ಎಲ್ಲದಕ್ಕೆ ಏನು ಮಾಡ್ತೀರಿ ನೀವು? ಸಮಯವನ್ನು ವಿನಿಯೋಗ ಮಾಡ್ತೀರಿ. ನೀವು ಕಷ್ಟವನ್ನು ಹಾಕ್ತೀರಿ. ಅಲ್ಲಿ ಕಷ್ಟ ಹಾಕಿದ ಮೇಲೇ ಗುಂಪು ಲೋನ್ ಅಂತೇಳಿ ಮಾತಾಡೋದು ಈಗ. ಅಲ್ಲೆಲ್ಲೂಯ್ಯ. ಅದು ಮಾಡ್ಸೋಕೆ ಅವೆಲ್ಲ ಡಾಕ್ಯುಮೆಂಟ್ಗಳು ಏನಾಗ್ತಾವ ಬೇಕಾಗ್ತಾವ. ಒಂದೇ ಸಾರಿ ಕೇಳಿದ ತಕ್ಷಣ ಹಂಗೆ ಕೊಡೋಲ್ಲ ಯಾರು. ಹೊಸದಾಗಿ ಗುಂಪು ಲೋನು ಮಾಡಬೇಕಾದ್ರೆ ಏನು ಬೇಕು? ಎಲ್ಲರೂ ಯಾರ್ಯಾರು ಏನೇನದಾವೆ ಅವೆಲ್ಲಗಳನ್ನು ಮಾಡ್ಕೊಬೇಕು. ಸಮಯವನ್ನು ಆದಮೇಲೆ ಅದು ಅದಕ್ಕೆ ಆ ಕೆಲಸಕ್ಕೋಸ್ಕರವಾಗಿ ನೀನು ಉಪಯೋಗ ಮಾಡಿದರೆ ನಿನ್ನ ಜೀವಿತದಲ್ಲಿ ಏನು ಮಾಡ್ತೀನಿ ನೀನು? ಆ ಒಂದು ಆಶೀರ್ವಾದವನ್ನು ಯಾವುದೇ ಕೆಲಸ ಆಗಿರ್ಬೋದು ಅದಕ್ಕೇನು ಕೊಡಬೇಕು? ನೀನು ಸಮಯವನ್ನು ಕೊಡಬೇಕು. ಪ್ರಿಯರೇ, ದೇವರು ವಾಕ್ಯ ಹೇಳ್ತದೆ ಏನಂತೇಳಿ, ಅನೇಕರು ಸಮಯವನ್ನು ವ್ಯರ್ಥವಾಗಿ ಕಳೀತಾ ಇದ್ದಾರೆ. ಆದರೆ ಇವತ್ತಿನ ದಿನ ನೀನು ಸಮಯವನ್ನು ಎಲ್ಲಿ ಕಳೀತಾ ಇದೆ? ಇದೇ ಬಹಳ ಮುಖ್ಯವಾಗಿರುವಂಥ ಒಂದು ಅಂಶವಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ನಿದ್ದೆ ಮಾಡೋರೆಲ್ಲ ಗಟ್ಟಿ ಚಪ್ಪಾಳೆ ಹೊಡ್ರಿ ಒಂದು ಸರಿ. ಈಗ ಹಲ್ಲೆಲೂಯಾ. ನಿದ್ದೆ ಮಾಡ್ತಾ ಇದ್ದೀರಿ? ನಿದ್ದೆ ಮಾಡೋರು ನೆನೆಸಿದ್ರಿ ನೀವು? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಸಮಯವನ್ನು ನಾವು ಎಲ್ಲಿ ಕಳಿಬೇಕು? ದೇವರಲ್ಲಿ ಕಳಿಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ವಾಕ್ಯದಲ್ಲಿ ನೋಡಿದ ಪ್ರಕಾರವಾಗಿ ಪೌಲನು ಹೇಳ್ತಾ ಇದ್ದಾನೆ ಸಭೆಗೆ ಏನಂತೇಳಿ, ಸಮಯವನ್ನು ಸುಮ್ಮನೆ ನೀವು ಹಾಳು ಮಾಡಿಕೊಳ್ಳಬೇಡ್ರಿ. ಸಮಯವನ್ನು ದೇವರಿಗಾಗಿ ನೀವು ಮೀಸಲಾಗಿಡ್ರಿ. ಅಲ್ಲಿ ಮುಂದೆ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಎಂಥ ಆಶೀರ್ವಾದ ಬರುತ್ತಂತೆ? ಎಂಥ ಆಶೀರ್ವಾದ ಬರುತ್ತೆ? ಅವನು ಮಾಡುವ ಎಲ್ಲ ಕೆಲಸಗಳನ್ನು ದೇವರು ಏನು ಮಾಡ್ತಾನಂತೆ? ಸಫಲಪಡಿಸ್ತಾನೆ ಪ್ರಿಯರು. ಹಿಂಗೆ ಎರಿಕೋ ಎನ್ನುವಂಥ ಪಟ್ಟಣದ ಹತ್ರ ಅವ ಭಿಕ್ಷುಗಾರ ಕೂತ್ಕೊಂಡಿದ್ದ. ಯಾರು ಕೂತ್ಕೊಂಡಿದ್ರು? ಭಿಕ್ಷುಗಾರ. ಆತನ ಹೆಸರು ನಮ್ಮೆಲ್ಲರಿಗೂ ಗೊತ್ತು. ಯಾರು? ಬಾರ್ತಿಮಾಯ ಅಂತೇಳಿ. ಹಲ್ಲೆಲೂಯಾ. ಭಿಕ್ಷುಗಾರ ಕೂತ್ಕೊಂಡಿರ್ತಾನೆ. ಅವನಿಗೆ ಕಣ್ಣುಗಳು ಅಸ್ಸಲು ಕಾಣಿಸ್ತಾ ಇರಲ್ಲ. ಎಲ್ಲ ಏನು ಜನರದ್ದು ಸೌಂಡ್ ಕೇಳಿಸ್ತಾ ಇದೆ ಅವನಿಗೆ. ಹಲ್ಲೆಲೂಯಾ. ಎಲ್ಲರ ಸೌಂಡ್ ಕೇಳಿಸ್ತಾ ಇದೆ. ಆದರೆ ಆ ಸೌಂಡು ಇಷ್ಟು ದಿನ ಕೇಳಿಸಿಲ್ಲ, ಆ ಥರದ ಶಬ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಆ ಸ್ಥಳದಲ್ಲಿ ಯಾರು ಹೋಗ್ತಾ ಇದ್ದಾರೆ? ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ ಅನ್ನುವಂಥ ಒಂದು ಸುದ್ದಿಯನ್ನು ಏನು ಮಾಡ್ತಾನಂತ ಕೇಳ್ತಾನೆ. ಏನದು ಸೌಂಡು? ಯಾಕೆ ಇಷ್ಟು ಜನರ ಗುಂಪಿನ ಶಬ್ದ ಏನಾಗ್ತಾ ಇದೆ? ಕೇಳಿಸ್ತಾ ಇದೆ ನನ್ನ ಕಿವಿಗೆ. ಇಷ್ಟು ಶಬ್ದವನ್ನು ನಾನು ಈ ದಾರಿಯಲ್ಲಿ ನಾನು ಯಾವಾಗಲೂ ಕೂಡ ನಾನು ಕೇಳಿಲ್ಲ ಎಂಬುದಾಗಿ ಅವನು ವಿಚಾರ ಮಾಡಿದಾಗ ಆತನಿಗೇನು ಗೊತ್ತಾಗುತ್ತೆ? ನಜರೇತಿನ ಯೇಸು ಈ ದಾರಿಯ ಮಾರ್ಗವಾಗಿ ಹೋಗ್ತಾ ಇದ್ದಾನೆ. ಏನು ಯಾರು ಹೋಗ್ತಾ ಇದ್ದಾರೆ? ನಜರೇತಿನ ಯೇಸು ಕ್ರಿಸ್ತನು ಹೋಗ್ತಾ ಇದ್ದಾನೆ ಅಂತೇಳಿ ಕೇಳಿದಾಗ ಆತನು ಸಮಯವನ್ನು ಏನು ಮಾಡ್ತಾ ಇದ್ದಾನೆ? ಸಡನ್ನಾಗಿ ಆತನಿಗೆ ಗೊತ್ತಿರುತ್ತೆ ಭಿಕ್ಷೆ ಬೇಡುವಂಥವ್ರಿಗೆ. ಏನು ಗೊತ್ತಿತ್ತು ಆತನಿಗೆ? ಯೇಸು ಮಾಡಿದ ಅದ್ಭುತ ಕಾರ್ಯಗಳು, ಆಶ್ಚರ್ಯ ಕಾರ್ಯಗಳು ಅವೆಲ್ಲವುಗಳನ್ನು ನೆನೆಸಿ ಅಯ್ಯೋ ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ ಅಂತೇಳಿ ಆತನ ಏನು ಮಾಡ್ತಾ ಇದ್ದಾನೆ? ಕೂಗೋದಕ್ಕೆ ಪ್ರಾರಂಭ ಮಾಡಿದ್ರು. ಇವರು ಬಿಡಪ್ಪ, ಯೇಸು ಸ್ವಾಮಿ ಹೋಗ್ತಾ ಇದ್ದಾನೆ, ಹೋಗಲಿ ಬಿಡ ಅಂತೇಳಿ ಹಂಗೆ ಬಿಟ್ಟರೆ, ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಾರ್ದೆ ಹಂಗೆ ಇದ್ದಿದ್ರೆ ಏನಂತ ಹೇಳ್ತೀವಿ ರೀ? ಕುರುಡು ಬರ್ತಿಮಾಯ ಅಂತೇಳಿ ಇರ್ತೈತಿ ಇನ್ನು ವಾಕ್ಯದಲ್ಲಿ. ಹಲ್ಲೆಲೂಯಾ. ಆದರೆ ಆತ ಏನು ಮಾಡಿದ? ಕೂಗಿದ. ಯಾರನ್ನ ಕೂಗಬೇಕು? ಆತನನ್ನು ಕೂಗಿದ. ಹಲ್ಲೆಲೂಯಾ. ಅಷ್ಟು ಜನಗಳ ಮಧ್ಯದಲ್ಲಿ, ಅಷ್ಟು ಸೌಂಡ್ ಮಧ್ಯದಲ್ಲಿ ಆತ ಕೂಗಿದ್ದು ಯಾರಿಗೆ ಕೇಳಿಸ್ತೀರಿ? ಯೇಸು ಸ್ವಾಮಿ ಕೇಳಿಸ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಭಕ್ತನ ಹಾಡಾಡ್ತಾನೆ, ಕೂಗುವ ಎಲ್ಲರಿಗೂ ಬಹು ಸಮೀಪ ಇರುವವನೇ, ಕೂಗುವ ಎಲ್ಲರಿಗೂ, ಚಪ್ಪಳ ಹಾಕೋಣ, ಬಹು ಸಮೀಪ ಇರುವವನೇ, ಕಷ್ಟದಿ ಕರೆಯುವ ಕೂಗನ್ನು ಕೇಳಿ ಬಿಡುಗಡೆ ಕೊಡುವವನೇ, ಕಷ್ಟದಿ ಕರೆಯುವ ಕೂಗನ್ನು ಕೇಳಿ ಬಿಡುಗಡೆ ಕೊಡುವವನೇ, ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ. ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್. ಯಾರು ಕೂಗುತ್ತಾರೋ ಅವರೆಲ್ಲರಿಗೂ ಕೂಡ ಸಮೀಪದಲ್ಲಿರುವಂಥ ದೇವರು ಪ್ರಿಯರೇ. ಹಲ್ಲೆಲೂಯಾ. ನೀನೇನು ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂತೇಳಿ ನಮಗೆ ಯಾವುದೇ ಆಗಿರ್ತಕ್ಕಂಥ ಆ ಸ್ಥಳದಲ್ಲಿಯೇ ಆಶೀರ್ವಾದ ಐತೆ ಎಂಬುದು ಏನಿಲ್ಲ. ಹಲ್ಲೆಲೂಯಾ. ನಾವೆಲ್ಲಿರ್ತೇವೆ ನಾವೇ ನಿಜವಾದಂಥ ದೇವಾಲಯವಾಗಿದ್ದೇವೆ. ಹಲ್ಲೆಲೂಯಾ. ನಾವು ಯಾವಾಗ ಕೂಗ್ತೇವೋ ದೇವರು ನಮ್ಮ ಜೀವಿತದಲ್ಲಿ ಏನು ಮಾಡ್ತಾನೆ, ಕಾರ್ಯ ಮಾಡ್ತಾನೆ. ಬಾರ್ತಿಮಾಯ ಸುಮ್ಮನೆ ಇದ್ದಿದ್ರೆ ಆ ಸಮಯ ಏನಾಗ್ಬಿಡ್ತದೆ, ಅವನಿಂದ ಮುಂದುಗಡೆ ಹೋಗ್ಬಿಡ್ತಿತ್ತು. ಆದರೆ ಅವನೇನು ಮಾಡಿದ, ಸಮಯವನ್ನು ಸದುಪಯೋಗ ಪಡಿಸಿಕೊಂಡ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿನ ನಮ್ಮ ಜೀವಿತದಲ್ಲಿ ಇಷ್ಟು ವರ್ಷಗಳು, ಇಷ್ಟು ಕಾಲಗಳು ದೇವ್ರಿಗೆ ಎಷ್ಟು ಕೊಟ್ಟಿವಿ ನಾವು ಸಮಯ. ಹಲ್ಲೆಲೂಯಾ. 70 ವರ್ಷಗಳದ್ದು ಒಬ್ಬರು ಲೆಕ್ಕ ಹಾಕಿದ್ರು, ಒಬ್ಬರು ಭಕ್ತರು. ಅನೇಕರು ಏನು ಮಾಡ್ತಾರಂತೆ, ಹುಟ್ಟಿದಾಗಲಿಂದ ಬರೀ ಅಲ್ಲಿ ಇಲ್ಲಿ ಕೂತ್ಕೊಂಡು ಕಳೆಯೋದಕ್ಕೆ 70 ವರ್ಷದ ಲೆಕ್ಕ ಹೇಳ್ತಾ ಇದ್ದೀನಿ. 69.5 ವರ್ಷಗಳು ಲೋಕದಾಗ ಬರೀ ಅದಕ್ಕೆ ಇದಕ್ಕೆ ಅಂತೇಳಿ ಕಳಿತಾರಂತೆ. ಎಷ್ಟು ವರ್ಷಗಳು? 69.5 ವರ್ಷಗಳು ದೇವರಿಗೆ ಬರೀ 6 ತಿಂಗಳು. ಅದು ಪ್ರತಿ ಭಾನುವಾರ ದೇವ್ರ ಸನ್ನಿಧಾನದಲ್ಲಿ ಅಟೆಂಡ್ ಆದರೆ. ಹಲ್ಲೆಲೂಯಾ. ಲಿಪ್ಸ್ಟಿಕ್ ಹೊಡ್ಕೊಳಕ್ಕೆ, ಪೌಡ್ರ್ ಹಾಕ್ಕೊಳಕ್ಕೆ ಕೆಲವು ವರ್ಷಗಳು, ನಿದ್ದೆ ಮಾಡೋಕ್ಕೆ ಎಷ್ಟು 12 ವರ್ಷಗಳು, ಎಷ್ಟು ಬರೀ ನಿದ್ದೆ ಮಾಡಿದ್ರೆ ಕಳಿತೇನಂತ ಮನ. ಹಲ್ಲೆಲೂಯಾ. ರಾತ್ರಿ ನಿದ್ದೆ ಬೇರೆ, ಮತ್ತು ಮಧ್ಯಾಹ್ನ ನಿದ್ದೆ ಕಲಿಸ್ತಾರಪ್ಪ ಇನ್ನೂ ಜಾಸ್ತಿ ಆಗುತ್ತೆ ಅದು ಸವಾಯಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲಸ ಕಾರ್ಯಗಳು ಇದರಲ್ಲೇ ಮಗ್ನರಾಗಿರ್ತಾರೆ ಹೊರತಾಗಿ ದೇವರಿಗೆ ಸಮಯ ಎಷ್ಟು ಕೊಡ್ತಾರಂತ 70 ವರ್ಷದಾಗ, ಹುಟ್ಟಿದಾಗಲಿಂದ ಹಿಡಿದು 70 ವರ್ಷ ತೊಗೊಂಡ್ರೆ ಎಲ್ಲ ಸಮಯವನ್ನು 69 ವರ್ಷ ದೇವರಿಗೆ ಕೊಡಲ್ಲ. ಎಲ್ಲಿ ಕೊಡ್ತಾರೆ? ಈ ಲೋಕದ ಕಾರ್ಯಗಳಿಗೋಸ್ಕರವಾಗಿ ಕೊಡ್ತಾರೆ. ಸೆಲ್ಫ್ ಅಂದರೆ ತಮ್ಮ ಸ್ವಂತ ಕಾರ್ಯಗಳಿಗೋಸ್ಕರವಾಗಿ ಕೊಡ್ತಾರೆ ಪ್ರೇಯರ್. ಹಲ್ಲೆಲೂಯಾ. ಅದರ ಸಲುವಾಗಿ ಸಮಯವನ್ನು ನಾವೇನು ಮಾಡಬೇಕು, ಸದುಪಯೋಗ ಪಡಿಸಿಕೊಳ್ಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಎಲ್ಲ 3 ಅಂಶಗಳು ಯಾವುದ್ಯಾವುದು? ಪಾಪಾತ್ಮರ ಮಾರ್ಗದಲ್ಲಿ ನಾವು ನಿಂತುಕೊಳ್ಬಾರ್ದು, ಧರ್ಮ ನಿಂದನೆ ಮಾಡುವಂಥವ್ರ ಜೊತೆಗೆ ನಾವು ಕೂತ್ಕೊಳ್ಬಾರ್ದು. ಹಲ್ಲೆಲೂಯಾ. ಇನ್ನೂ ಕೆಲವು ಅಂಶಗಳು, ಈ ದುಷ್ಟರ ಸಂಗಡ ನಾವು ಬಳಕೆಯಲ್ಲಿ ಇರಬಾರ್ದು. ಅದರ ಸಲುವಾಗಿ ಪೌಲನು ಹೇಳ್ತಾನೆ, ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನೋಡಿದರೆ ನಮ್ಗೆ ಗೊತ್ತಾಗುತ್ತೆ, ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ನೀವೇನಾಗಬೇಡ್ರಿ, ಜೋಡಾಗಬೇಡ್ರಿ. ನಿಮ್ಮನ್ನು ದೇವರು ಕರೆದಿದ್ದಾನೆ, ಆರಿಸಿಕೊಂಡಿದ್ದಾನೆ. ಏನು ಕೊಡೋದಕ್ಕಾಗಿ? ಸಿಂಹಾಸನವನ್ನು ಕೊಡೋದಕ್ಕಾಗಿ. ಕೆಲವು ಜನರು ಏಸಪ್ಪನ ಬಗ್ಗೆನೇ ಅಸಲು ಗೊತ್ತೇ ಇಲ್ಲ ಅವ್ರಿಗೆ. ಏಸಪ್ಪ ಯಾಕೆ ಕರೆದ ಎಂಬುದು ಗೊತ್ತಿಲ್ಲ. ಪಾಪಗಳ ಬಗ್ಗೆ ಅರಿವಿನೇ ಅವರಿಗೆ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತಾ ಇದೆ ಪ್ರೇರ 5 ರೀತಿಯಾಗಿ ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ. 6ನೇ ಅಧ್ಯಾಯ ನೋಡ್ರಿ, 14ನೇ ವಚನ. ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ನೀವು ಧರ್ಮದಲ್ಲಿದ್ದೀರಾ, ಅಧರ್ಮದವರೊಂದಿಗೆ ನಿಮಗೆ ಜೊತೆ ಏನು? ನೀವು ಬೆಳಕಿಗೆ ಸಂಬಂಧಪಟ್ಟವರಾಗಿದ್ದೀರಾ, ಕತ್ತಲೆಯ ಕಾರ್ಯಗಳನ್ನು ಮಾಡುವಂಥವ್ರ ಜೊತೆ ನಿಮಗೆ ಸಂಬಂಧ ಏನು? ನೀವು ಕ್ರಿಸ್ತನಿಗೆ ಒಡನಾಟದಲ್ಲಿ ಇದ್ದೀರಾ, ಸೈತಾನನ ಸಂಗಡ ಯಾಕೆ ನೀವು ಒಡನಾಟ ಮಾಡುವವರಾಗ್ತೀರಾ? ನೀವು ದೇವರನ್ನು, ಸೃಷ್ಟಿಕರ್ತನಾದ ದೇವರು ಧರೆಗೆ ನರ ಅವತಾರಿಯಾಗಿ ಇಳಿದು ಬಂದಿದ್ದಾನೆ, ಯೇಸು ಕ್ರಿಸ್ತನೆನ್ನುವಂಥ ನಾಮದ ಮೂಲಕವಾಗಿ ನೀವು ನಂಬಿ ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಂಡಿದ್ದೀರಾ. ನಂಬಲಾರದಂಥವ್ರ ಸಂಗಡ ನಿಮಗೆ ಪಾಲುಗಾರಿಕೆ ಏನು? ಹಲ್ಲೆಲೂಯಾ. ನೀವು ದೇವರ ಮಂದಿರದ ಮಕ್ಕಳಾಗಿದ್ದೀರಾ, ವಿಗ್ರಹಗಳ ಕಡೆಗೆ ನೀವು ಹೋಗುವಂಥದ್ದು ಏನು? ಎಲ್ಲಿ ಕಳೀತಾ ಇದ್ದೀರಾ ನಿಮ್ಮ ಸಮಯ ಎಂಬುದಾಗಿ ಏನು ಮಾಡ್ತಾ ಇದ್ದಾನೆ ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ ಪ್ರೇಯರ್. ಹಲ್ಲೆಲೂಯಾ. 5 ರೀತಿ. ನಾವು ಕತ್ತಲೆಯವರಲ್ಲ, ನಾವು ಯಾರಾಗಿದ್ದೇವೆ? ಬೆಳಕಿನವರಾಗಿದ್ದೇವೆ. ನಾವು ವಿಗ್ರಹಗಳಿಗೆ ಸಂಬಂಧಪಟ್ಟವರಲ್ಲ, ನಾವು ಯಾರಾಗಿದ್ದೇವೆ? ದೇವರ ಮಕ್ಕಳಿಗೆ ಸಂಬಂಧಪಟ್ಟಂಥವರಾಗಿದ್ದೇವೆ. ನಾವು ಸೈತಾನನಿಗೆ ಒಡನಾಟ ಇಟ್ಕೊಂಡಂಥವರಲ್ಲ, ನಾವು ಯಾರಿಗೆ ಒಡನಾಟ ಇಟ್ಕೊಂಡಂಥವರಾಗಿದ್ದೇವೆ? ಕ್ರಿಸ್ತನ ಸಂಗಡ ಒಡನಾಟ ಇಟ್ಕೊಂಡಂಥವರಾಗಿದ್ದೇವೆ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ಸಮಯವನ್ನು ದೇವರಿಗೋಸ್ಕರವಾಗಿ ಕಳೀತಾ ಇದ್ದೀವೋ ನಾವು? ಯಾವಾಗಲೂ ನಮ್ಮ ಕೆಲಸನೇ, ನನ್ನ ಕುಟುಂಬ, ನನ್ನ ಗಂಡ, ನನ್ನ ಹೆಂಡ್ತಿ, ನನ್ನ ಮಕ್ಕಳು, ನನ್ನ ಹೊಲ, ನನ್ನ ಮನೆ, ನನ್ನ ಕೂಲಿ, ಅದು ಇದು ಅಂತೇಳಿ ಬರೀ ನಮ್ಮ ಕೆಲಸದಲ್ಲಿಯೇ ನಾವು ಮಗ್ನರಾಗಿದ್ದೇವೆ ಹೊರತಾಗಿ ದೇವರ ವಿಷಯದಲ್ಲಿ ನಾವೇನು ಮಾಡ್ತಾ ಇಲ್ಲ, ತವಕ ಪಡ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಅಂತ್ಯಕಾಲದಲ್ಲಿ ಸಮಯ ಏನಾಗಿದೆ? ಬಹಳ ಕಡಿಮೆ ಇದೆ, ಬಹಳ ಕಡಿಮೆ ಇದೆ. ದೇವರು ತನ್ನ ಆತ್ಮವನ್ನು ಏನು ಮಾಡಿದ್ದಾನೆ? ಎಲ್ಲರ ಮೇಲೆ ಸುರಿಸಿದ್ದಾನೆ. ಚಿಕ್ಕ ಮಕ್ಕಳು, ಯೌವನಸ್ಥರು, ವೃದ್ಧರು, ಯಾರ್ಯಾರು ಆತನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ತಾರೋ ಅವರೆಲ್ಲರ ಮೇಲೆ ದೇವರು ಏನು ಮಾಡಿದ್ದಾನೆ? ಆತ್ಮ ಅಭಿಷೇಕವನ್ನು ಮಾಡಿದ್ದಾನೆ ಪ್ರೇಯರ್. ಅದರ ಅನುಭವ ಆದರೆ ಐತೆ ನಮಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಒಂದು ಸಾರಿ ಆಲೋಚನೆ ಮಾಡಿರಿ. ಏನು? ಯಾರು ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ತಾರೋ ಅವರಿಗೆ ಏನಂತ ಹೇಳ್ತಾ ಇದೆ ವಾಕ್ಯ? ಏನಂತ ಹೇಳ್ತಾ ಇದೆ ವಾಕ್ಯ? ಅವನ ಕಾರ್ಯಗಳೆಲ್ಲವೂ ಕೂಡ ಏನಾಗ್ತವೆ? ಸಫಲವಾಗ್ತವೆ. ಸಮಯವನ್ನು ಸದ್ವಿನಿಯೋಗ ಮಾಡಿಕೊಳ್ಳಲಾರ್ದವರ ಕಾರ್ಯಗಳು ಸಫಲ ಆಗಿದ್ದವಂತೇಳಿ ನಮ್ಮ ಕಣ್ಣಿಗೆ ಕಾಣ್ತಾ ಇರ್ತವೆ. ಅವ್ರ ಜೀವಿತದಾಗೆಲ್ಲ ಹೆಂಗಿರುತ್ತಂದರೆ, ದೊಡ್ಡದು ಶುಗರ್ ಫ್ಯಾಕ್ಟ್ರಿ ಇದೆ ರೀ, ಆದರೆ ಶುಗರ್ ಒಂದು ಸ್ವಲ್ಪ ಶುಗರ್ ಬಾಯಿಗೆ ಹಾಕ್ಕೊಳ್ಳೋಕ್ಕೆ ಇಲ್ಲ. ಯಾಕಂದ್ರೆ ಆತನೇ ಶುಗರ್ ಫ್ಯಾಕ್ಟ್ರಿ ಆಗಿಬಿಟ್ಟಾನೆ.
ಹಲ್ಲೆಲೂಯಾ. ಅಂದರೆ ಶುಗರ್ ರೋಗ ಐತೆ ಆತಗೆ, ಬಾಯಿಗೆ ಸಕ್ಕರೆ ಹಾಕ್ಕೊಳ್ಳೋಕ್ಕೆ ಇಲ್ಲ, ದೊಡ್ಡ ದೊಡ್ಡ ಎಲ್ಲ ಏನೇನೋ ಇದಾವೆ ಆತಗ. ಆದರೆ ಆತನ ಜೀವಿತ ಹೆಂಗಿದೆ? ದೇಹ ಪ್ರತಿಸ್ಪಂದಿಸ್ತಾ ಇಲ್ಲ. ಹಲ್ಲೆಲೂಯಾ. ಊಟ ಮಾಡೋದಕ್ಕೆ ದೇಹ ಪ್ರತಿಸ್ಪಂದಿಸ್ತಾ ಇಲ್ಲ, ಬರೀ ನೀರೇ. ಕೆಲವೊಬ್ಬರಿಗೆ ಬರೀ ಗಂಜೆ, ದೊಡ್ಡ ದೊಡ್ಡ ಶ್ರೀಮಂತರ ಪ್ರಿಯರೇ, ಹಲ್ಲೆಲೂಯಾ. ಅವರಿಗೆ ಬರೀ ಟೆನ್ಷನ್, ಒತ್ತಡ, ಅದು ಇದು ಆಗಿ ಲಕ್ವ ಒಡೆದು ಅವ್ರ ಮಕ್ಕಳ ಜೀವಿತಗಳನ್ನು ನೀವು ನೋಡೋದಾದರೆ, ದೊಡ್ಡ ಶ್ರೀಮಂತರು ಇರ್ತಾರೆ, ಮಕ್ಕಳು ಅಂಗವಿಕಲರಾಗಿ ಹುಟ್ಟಿರ್ತಾರೆ, ಮತಸ್ಥೀಮಿತಿ ಉಳ್ಳಂಥವರಾಗಿ ಹುಟ್ಟಿರ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಸಮಯವನ್ನು ನೀನು ಎಲ್ಲಿ ಕಳೀತಾ ಇದೆಯಾ? ಟಿ ವಿಗೆ ಹೆಚ್ಚು ಸಮಯ ಕೊಡ್ತಾ ಇದೆಯಾ? ನಿನ್ನ ಸ್ನೇಹತ್ವಕ್ಕೆ ಹೆಚ್ಚು ಸಮಯ ಕೊಡ್ತಾ ಇದೆಯಾ? ಕೆಟ್ಟ ಅಭ್ಯಾಸಗಳಿಗೆ, ಕೆಟ್ಟ ಒಂದು ಸ್ನೇಹತ್ವಕ್ಕೆ ಹೆಚ್ಚು ಅಭ್ಯಾಸ ಕೊಡ್ತಾ ಇದೆಯಾ? ಹೆಚ್ಚು ಸಮಯವನ್ನು ಕೊಡ್ತಾ ಇದೆ? ಯಾವುದಕ್ಕೆ ಸಮಯ ಕೊಡ್ತಾ ಇದೆ? ಇವತ್ತು ದೇವರು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾನೆ. ಇನ್ನು ಮುಂದೆ ಆದರೂ ನಾವು ಸಮಯ ಯಾರಿಗೆ ಕೊಡೋಣ? ದೇವರಿಗೆ ಕೊಡೋಣ. ಹಗಲು ಮತ್ತು ಇರುಳು ದೇವರ ಧರ್ಮಶಾಸ್ತ್ರವನ್ನು ಧ್ಯಾನಿಸುವಂಥದ್ದು ಅಂದರೆ ಏನು? ಓದ್ಕ್ಯಾಂತ ಆಯಿತು, ಮುಂಜಾನಿಂದ ಹಿಡಿದು ರಾತ್ರಿ ಎಲ್ಲ ಓದ್ಕ್ಯಾಂತ ಕುಂದ್ರೋದು ಧ್ಯಾನಿಸುವಂಥದ್ದಲ್ಲ. ಅಲ್ಲೆಲ್ಲ ಕೇಳಿದಂಥ ವಾಕ್ಯವನ್ನು ಅನುಸರಿಸಿ ನಾವು ನಡಿಬೇಕು, ಅದು ಭಾಳ ಮುಖ್ಯ. ಇಲ್ಲಿ ವಾಕ್ಯ ಕೇಳಿರ್ತೀರಿ, ವಿಗ್ರಹಗಳ ಕಡೆಗೆ ಹೋಗ್ಬೇಡ್ರಿ ಅಂತೇಳಿ, ಆಯ್ತು ಅಯ್ಯರು ಹೋಗ್ಬಿಟ್ರಿ ಅಂತೇಳಿ, ಆಯ್ತು ನೆಕ್ಸ್ಟ್ ಬುಧವಾರ ದಿನ ನೀವು ಒಂದಕ್ಕೆ, ಗುರುವಾರ ದಿನ ಒಂದಕ್ಕೆ, ಶುಕ್ರವಾರ ದಿನ ಒಂದಕ್ಕೆ, ಭಾನುವಾರ ಒಂದಕ್ಕೆ, ಸೋಮವಾರ ಒಂದಕ್ಕೆ, ಆ ಹಬ್ಬಗಳು ಬಂದ್ರೆ ಅದು ಮಾಡೋದು, ಈ ಹಬ್ಬಗಳು ಬಂದ್ರೆ ಇದು ಮಾಡೋದು, ಇವೆಲ್ಲ ಮಾಡ್ಕೊಂತ ಕುಂತ್ರೆ ಅಯ್ಯರಂತ ಗೊತ್ತಿರುತ್ತೆ. ಆದರೂ ವಾಕ್ಯದಾಗ ಬೈದಿರ್ತಾರೆ, ಆದರೂ ಕೂಡ ಏನಾಗಿರಲ್ಲ, ಮನಸ್ಸಿಗೆ ತಟ್ಟಿರಲ್ಲ. ದೇವ್ರಂತೂ ಬಿಡ್ತಾನೆ. ಏನಂತ ಹೇಳ್ತಾ ವಾಕ್ಯ? ಎಲ್ಲ ವಿಗ್ರಹಾರಾಧಕರು, ಎಲ್ಲ ಸುಳ್ಳುಗಾರರು, ಎಲ್ಲ ಸುಳ್ಳಾದದನ್ನು ಪ್ರೀತಿಸಿ ನಡೆಯುವಂಥವರು, ಏಡಿಗಳು, ಹಠಮಾರಿಗಳು, ಇವರೆಲ್ಲರೂ ಎಲ್ಲಿಗೆ ಹೋಗ್ತಾರಂತೆ? ನರಕಕ್ಕೆ ಹೋಗ್ತಾರೆ. ಅಲ್ಲಯ್ಯ, ದೇವರು ಎಲ್ರಿಗೂ ಪಕ್ಷಪಾತ ಮಾಡಲ್ಲ. ನಾವು ನಂಬಿವ್ರಿ, ನಾವು ಕ್ರೈಸ್ತರಿ ಅಂತೇಳಿ ನೀನು ಎಷ್ಟು ವರ್ಷಗಳಿಂದ ಹೇಳ್ಕೊಂಡ್ರು, ನೀನು ತಪ್ಪಾದ ಮಾರ್ಗದಲ್ಲಿ ನಡೆದ್ರು ನಿನಗೂ ಸೇಮೇ ಕೊಡ್ತಾನೆ ಪನಿಷ್ಮೆಂಟು. ನೀನು ನಂಬಲಾರದೆ ಇದ್ದರೂ ಕೂಡ ಸರಿಯಾದ ರೀತಿಯಲ್ಲಿ ನೀನು ನಡ್ಕೊಂಡ್ರು, ಮನಸ್ಸಾಕ್ಷಿಯಾಗಿ ಒಳ್ಳೆ ರೀತಿಯಿಂದ ನಡ್ಕೊಂಡ್ರು ಕೂಡ ನಿನಗೇನು ಮಾಡ್ತಾನತ್ತ? ಏನು ಮಾಡ್ತಾನೆ? ಸುವಾರ್ತೆಯನ್ನು ತಿಳಿಲಾರ್ದಂಥವ್ರು ನಡ್ಕೊಂಡಿದ್ದಾರಲ್ಲ ಅವ್ರಿಗೂ ಕೂಡ ಏನು ಕೊಡ್ತಾನಂತ? ನ್ಯಾಯಾಧಿಪತಿಯಾಗಿ ಬರುವಾಗ ಸ್ವರ್ಗನೇ ಕೊಡ್ತಾನಂತೆ. ನೀವು ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನೀವು ಓದಿದರೆ ಅದೆಲ್ಲ ಗೊತ್ತಾಗುತ್ತೆ. ತೀರ್ಪು ಕೆಲವೊಬ್ರು ಹುಟ್ಟಿದ ತಕ್ಷಣ ಮಕ್ಕಳು ಸತ್ತೋಗಿರ್ತಾರೆ, ಯೇಸುವಂಗೆ ಗೊತ್ತಿರಲ್ಲ ಅಂತಾರೆ, ಅವ್ರಿಗೆ ನರಕಕ್ಕೆ ಹೋಗ್ತಾರೆ ಅವರು. ಅಲ್ಲೆಲ್ಲ ಕೆಲವೊಂದು 10 ವರ್ಷಗಳವರೆಗೆ ಪಾಪದ ಸ್ಥಿತಿನೇ ಗೊತ್ತಿರಲ್ಲ, ಏನೋ ಆಗಿ ಏನಾಗಿರ್ತಾರೆ? ಸತ್ತೋಗಿರ್ತಾರೆ. ಅಲ್ಲೆಲ್ಲ ಕೆಲವೊಬ್ಬರಿಗೆ ದೇವ್ರ ಬಗ್ಗೆ ಜ್ಞಾನ ಇರಲ್ಲ, ಆದರೆ ಅವರು ಒಳ್ಳೆಯದೇ ಮಾಡಿರ್ತಾರೆ, ಭಾಳ ಒಳ್ಳೆಯವ್ರಿ ಅವರು, ಏನು ಕೆಟ್ಟದ್ದು ಮಾಡಲ್ರಿ. ಅವ್ರ ಕುಟುಂಬ ಏನೋ, ಅವ್ರೇನೋ ಎಲ್ಲ ರೀತಿಯಿಂದ ಸೌಕರ್ಯವಾಗಿ ಅವ್ರು ಏನು ಮಾಡ್ತಾ ಇರ್ತಾರೆ? ಎಲ್ರಿಗೂ 4 ಜನಕ್ಕೆ ಒಳ್ಳೆಯದೇ ಮಾಡ್ತಾ ಇರ್ತಾರೆ, ಕೆಟ್ಟದಂಬದೇ ಇಲ್ಲ ರೀ. ಅಂಥವ್ರು ಎಲ್ಲರೂ ನರಕಕ್ಕೆ ಹೋಗ್ತಾರೆ. ಅವರ ಮಾನಸಾಕ್ಷಿ ವಿಷಯವಾಗಿ ಕೂಡ ದೇವ್ರು ಏನು ಮಾಡ್ತಾನೆ? ತೀರ್ಪು ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಇವತ್ತಿನ ದಿನ ಸಮಯವನ್ನು ಎಲ್ಲಿ ಕಳೀತಾ ಇದ್ದೀಯಾ? ಸಮಯವನ್ನು ಸದುಪಯೋಗ ಮಾಡಿಕೊಂಡ್ರೆ ನೀನೇನಾಗ್ತೀಯಾ? ದೇವರು ಬರುವಾಗ ಆತನು ಎಲ್ಲರದು ನೋಡ್ತಾನೆ. ಯಾರ್ಯಾರು ಎಷ್ಟೆಷ್ಟು ಆತನ ರಾಜ್ಯದಲ್ಲಿ ನೀವು ದುಡಿದಿದ್ದೀರಿ, ಎಷ್ಟೆಷ್ಟು ಪರಿಚರ್ಯ ಮಾಡಿದ್ದೀರಿ, ಎಷ್ಟೆಷ್ಟು ದೇವರಿಗೆ ನೀವು ಸಮಯವನ್ನು ಕೊಟ್ಟಿದ್ದೀರಿ. ಸಮಯವನ್ನು ದೇವರಿಗೆ ಕಾಣಿಕೆ, ನೆನಪಿಟ್ಕೊಳ್ರಿ. ಅಲ್ಲೆಲ್ಲೂಯಾ. ಕಾಣಿಕೆ ನೀವು ಕಷ್ಟಾರ್ಜಿತ ದುಡಿದು ಕೊಡುವಂಥದ್ದು ಮಾತ್ರ ಕಾಣಿಕೆ ಅಲ್ಲ, ದೇವರಿಗೆ ಸಮಯವನ್ನು ಕೊಡಬೇಕು. ಫಸ್ಟ್ನೇದಾಗಿ ನೀನು ಕಾಣಿಕೆ. ಯಾರು ನಂಬಿದಿರಲ್ಲ ಅವ್ರೇನು? ದೇವರಿಗೆ ಕಾಣಿಕೆಯಾಗಿರ್ಬೇಕು. ಕಾಣಿಕೆ ಅಂತೇಳಿ ತೆಗೆದಿಟ್ಟಿದ್ದು ಬೇರೆಯವ್ರಿಗೆ ಕೊಡ್ತೀವಿ ನಾವು? ಅಲ್ಲೆಲ್ಲೂಯಾ. ಕಾಣಿಕೆ ಅಂತೇಳಿ ತೆಗೆದಿಟ್ಟಿದ್ದು ಬೇರೆಯವ್ರಿಗೆ ಕೊಡ್ತೀವಾ? ಕೊಡಲ್ಲ. ಯಾಕೆ ಕೊಡಲ್ಲ? ಇಲ್ಲ ರೀ, ಅದು ಕಾಣಿಕೆ, ಅದನ್ನು ದೇವ್ರಿಗೋಸ್ಕರವಾಗಿ ನಾವು ತೆಗೆದಿಟ್ಟಿವಿ. ಅದ್ರ ಸಲುವಾಗಿ ವಾಕ್ಯ ನಾವು ನೋಡುವಾಗ ದೇವರು ಹೇಬೇಲನ ಕಾಣಿಕೆಯನ್ನು ಫಸ್ಟ್ ಯಾರನ್ನ ನಂಬಿದ ದೇವರು? ಯಾರನ್ನ ನೋಡಿದ ದೇವರು? ಹೇಬೇಲನನ್ನು. ವ್ಯಕ್ತಿತ್ವ ಭಾಳ ಮುಖ್ಯ, ವ್ಯಕ್ತಿತ್ವ ಕಾಣಿಕೆಯಾಗಿರಬೇಕು. ಎರಡನೇದಾಗಿ ನೀನು ಅರ್ಪಿಸುವಂಥ ಯಜ್ಞ, ಅದು ಕಾಣಿಕೆ, ನಿನ್ನ ಕಷ್ಟಾರ್ಜಿತ, ಅದು ಹೆಂಗಿರಬೇಕು? ದೇವರಿಗೆ ಕೊಡುವಂಥದ್ರಲ್ಲಿ ನೀನು ಹಿಂದೆ ಮುಂದೆ ನೋಡಬಾರ್ದು. ಹಿಂದೆ ಮುಂದೆ ಯಾರು ನೋಡ್ತಾರೆ? ಯಾರು ಲೋಭಿಗಳಾಗಿರ್ತಾರೆ, ಅವ್ರು ಎಷ್ಟು ಕೊಟ್ಟಿರ್ತಾರೆ ಅಷ್ಟೇ ಅವ್ರಿಗೆ ಏನು ಮಾಡ್ತಾರೆ? ಅನುಭವಿಸ್ತಾರೆ ಪ್ರಿಯರೇ. ಅಷ್ಟೇ ಅವ್ರು ಏನಾಗ್ತಾರೆ? ಹೊಂದಿಕೊಳ್ತಾರೆ. ಮೂರನೇದಾಗೇನು? ಸಮಯವನ್ನು ದೇವರಿಗೆ ಕಾಣಿಕೆಯಾಗಿ ನೀನು ಕೊಡುವಂಥವರಾಗಿರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಇವತ್ತಿನ ದಿನ ಸಮಯವನ್ನು ನಾವು ದೇವರಿಗೆ ಇಷ್ಟು ದಿನ ಎಷ್ಟು ಕಳೆದುಬಿಟ್ಟಿವಿ, ಇವತ್ತು ದೇವರು ಹೇಳಿದ್ದಾನೆ ಈ ವಾಕ್ಯವನ್ನು. ಹಲ್ಲೆಲೂಯಾ. ಇವತ್ತಿನಿಂದ ಆದರೆ ನಾವು ದೇವರಿಗೆ ಏನು ಮಾಡೋಣ? ಸಮಯವನ್ನು ಕಾಣಿಕೆಯಾಗಿ ಪರಿಪೂರ್ಣವಾಗಿ ಆತನಿಗೆ ಏನು ಮಾಡೋಣ? ಕೊಡುವಂಥವರಾಗೋಣ. ಹಲ್ಲೆಲೂಯಾ. ದೇವರಿಗೆ ಒಳ್ಳೆಯ ವಾಕ್ಯವನ್ನು ಆಶೀರ್ವದಿಸಿ ದೀವಿಸಲಿ ನಮ್ಮೆಲ್ಲರ ಆತ್ಮಗಳ ಲಾಭಕ್ಕಾಗಿ. ಹಲ್ಲೆಲೂಯಾ. ಸಂದರ್ಭದಲ್ಲಿ ಎಲ್ಲರೂ ಮೊಣಕಾಲು ಹಾಕೋಣ, ಪ್ರಾರ್ಥನೆ ಮಾಡೋಣ. ಇಲ್ಲಿಯವರೆಗೆ ಯಾವ ವಿಷಯದಲ್ಲಿ ನೀನು ತಪ್ಪಿ ಹೋಗಿದ್ದೀಯಾ? ದೇವರಿಗೆ ಸಮಯವನ್ನು ಕೊಟ್ಟಿದ್ದೀಯಾ ಅಥವಾ ಕೊಟ್ಟಿಲ್ವಾ?
ಯಾವ ವಿಷಯದಲ್ಲಿ ತಪ್ಪಿ ಹೋಗಿದ್ದೀಯಾ? ದೇವರಿಗೆ ನೀನು ಕಾಣಿಕೆಯಾಗಿ ಇದ್ದೀಯಾ? ನಿನ್ನ ಜೀವಿತವನ್ನು ಪಾಪದಿಂದ ಬಿಡುಗಡೆ ಹೊಂದಿದಂಥ ನೀನು ಪರಿಶುದ್ಧನಾಗಿ ಈ ಲೋಕದಲ್ಲಿ ಜೀವಿಸ್ತಾ ಇದೀಯಾ? ದೇವರು ಹೇಳಿದ ಮಾರ್ಗದಲ್ಲೇ ನೀನು ನಡೀತಾ ಇದೀಯಾ? ಒಂದು ಸಾರಿ ಆಲೋಚನೆ ಮಾಡು ಪ್ರಿಯಳೇ, ಒಂದು ಸಾರಿ ಆಲೋಚನೆ ಮಾಡು. ಸಮಯ ಭಾಳ ಕಡಿಮೆ ಇದೆ. ಅಂತ್ಯಕಾಲದ ಕೊನೆಯ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಎಂಬುದಾಗಿ 2 ವರ್ಷಗಳ ಹಿಂದೆಯೇ ದೇವರು ಬರೆಸಿಟ್ಟಿದ್ದಾನೆ. ಒಂದು ಸಾರಿ ಆಲೋಚನೆ ಮಾಡು. ಪ್ರಪಂಚದಲ್ಲಿ ಅನೇಕ ಕಾರ್ಯಗಳು ನಡೀತಾ ಇದ್ದಾವೆ. ಇಸ್ರಾಯೇಲ್ನಲ್ಲಿ ಟೆಂಪಲ್ ದೇವಾಲಯ ಕಟ್ಟುವಂಥ ಸ್ಥಿತಿ ಪ್ರಾರಂಭವಾಗೋದಕ್ಕೆ ಮುನ್ಸೂಚನೆಗಳು ದೊರಕಿದ್ದಾವೆ. ಒಂದು ಸಂದರ್ಭದಲ್ಲಿ ನೀನು ಪ್ರಾರ್ಥನೆ ಮಾಡು. ದೇವರೇ, ಇಷ್ಟು ದಿನ ನಾನು ಸಮಯವನ್ನು ಎಲ್ಲೆಲ್ಲೋ ಕಳೆದಿದ್ದೇನಪ್ಪ. ಕರ್ತನೆ ಸ್ವಾಮಿ, ಮುಂಜಾನೆ ಎದ್ದ ತಕ್ಷಣ ನಿನ್ನನ್ನು ಪ್ರಾರ್ಥನೆ ಮಾಡಲಿಲ್ಲ ಸ್ವಾಮಿ. ಕರ್ತನೆ, ನಾನು ಮಧ್ಯಾಹ್ನದ ಪ್ರಾರ್ಥನೆಯೂ ಕೂಡ ಮಾಡಿಕೊಳ್ಳಲಿಲ್ಲ, ರಾತ್ರಿಯೂ ಪ್ರಾರ್ಥನೆ ಮಾಡಲಿಲ್ಲ. ಕುಟುಂಬ ಪ್ರಾರ್ಥನೆಗಳಂದರೆ ಏನು ಗೊತ್ತಿರಲಾರ್ದ ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದೇನೆ ಸ್ವಾಮಿ. ಸಮಯವನ್ನು ನಿನ್ನ ವಾಕ್ಯದ ಧ್ಯಾನದಲ್ಲಿ ನಾನು ಕಳೀತಾ ಇಲ್ಲಪ್ಪ. ನೀನು ಹೇಳಿದ ಮಾರ್ಗದಲ್ಲಿ ನಾನು ನಡೀತಾ ಇಲ್ಲಪ್ಪ. ಸಮಯವನ್ನು ಬಹಳ ಹಾಳು ಮಾಡಿಕೊಂಡಿದ್ದೇನಪ್ಪ. ದೇವರು, ನೀನು ಹೇಳಿದೆಯಪ್ಪ, ಜ್ಞಾನವಂತರಾಗಿರ್ರಿ, ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದು ಬಹು ಬೆಲೆಯುಳ್ಳದ್ದೆಂದು ಉಪಯೋಗ ಮಾಡಿರಿ ಎಂಬುದಾಗಿ ನೀನು ವಾಕ್ಯದ ಮೂಲಕವಾಗಿ ಮಾತಾಡಿದೀಯಾ. ಸ್ತೋತ್ರ ಎಂಬುದಾಗಿ ಸ್ವಾಮಿ. ಇನ್ನು ಮುಂದೆ ನಾನು ಒಂದು ತೀರ್ಮಾನ ತಗೊತೀನಿ ಎಂಬುದಾಗಿ ಒಂದು ತೀರ್ಮಾನವನ್ನು ತಗೊಳ್ಳ್ರಿ. ಈ ಸಮಯದಲ್ಲಿ ನಾನು ಸಮಯವನ್ನು, ಹೆಚ್ಚಿನ ಸಮಯವನ್ನು ಕೆಟ್ಟದಾದ ಕಾರ್ಯಗಳಿಗೆ, ಸಹವಾಸಗಳಲ್ಲಿ, ಮಾತುಗಳಲ್ಲಿ ಕಳೆಯೋದಿಲ್ಲಪ್ಪ. ನಿನ್ನ ಸನ್ನಿಧಾನದಲ್ಲಿ ಕಳಿತೀನಿ ಎಂಬುದಾಗಿ ಒಂದು ತೀರ್ಮಾನ ತಗೊಂಡು ಸಂದರ್ಭ ಪ್ರಾರ್ಥನೆಗೆ ಏಕೀಭವಿಸಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕ ತಂದೆಯಾದ ದೇವರೇ, ಸ್ವಾಮಿ, ವಾಕ್ಯ ಕೇಳಿದಾರಪ್ಪ. ಕೇಳಿದಂಥ ವಾಕ್ಯ ಇವರ ಜೀವಿತದಲ್ಲಿ ಬಿಡುಗಡೆ ಕೊಡಲಿ ಸ್ವಾಮಿ. ಕರ್ತನೆ, ವಾಕ್ಯ ಕೇಳುವಂಥದ್ದು ಮುಖ್ಯ, ಅದಕ್ಕಿಂತಲೂ ಮುಖ್ಯ ಅದನ್ನು ಅನುಸರಿಸಿ ನಡೆಯುವಂಥದ್ದು ಎಂಬುದಾಗಿ ಕರ್ತನೆ ಯಾಕೋಬನ ಪತ್ರಿಕೆ 1:21 ನಾವು ನೋಡ್ತಾ ಇದ್ದೇವೆ. ಅವರೇ ಬಹಳ ಧನ್ಯರು ಎಂಬುದಾಗಿ ನಿನ್ನ ವಾಕ್ಯ ತಿಳಿಸ್ತಾ ಇದೆಯಪ್ಪ ಸ್ವಾಮಿ. ಕೇಳಿದಂಥ ಈ ಮಕ್ಕಳು ವಾಕ್ಯದ ಪ್ರಕಾರವಾಗಿ ನಡೆಯುವಂತೆ, ನಿಲ್ಲುವಂತೆ ಸ್ವಾಮಿ, ಈ ಊರಿಗೆ ಬೆಳಕಾಗಿ ಉಪ್ಪಾಗಿ ಜೀವಿಸುವಂತೆ ಸ್ವಾಮಿ, ಇವರು ಕೈ ಹಾಕಿದ ಪ್ರತಿ ಕೆಲಸಗಳು ಸಫಲವಾಗುವಂತೆ ನಿನ್ನ ಸಹಾಯ ಮಾಡಿ ನಡೆಸು ಸ್ವಾಮಿ. ನನಗೆ ಅಸಾಧ್ಯವಾಗಿರುವಂಥದ್ದು ಯಾವುದಲ್ಲ, ನೀನೇ ಇವ್ರನ್ನ ಮುಟ್ಟು ತಾಕು. ಪ್ರತಿ ಅನಾರೋಗ್ಯದ ಆತ್ಮ ತೊಲಗಿಸಲ್ಪಡಲಿ. ರಾಜನೇ ವಿಶೇಷವಾಗಿ ಇವರಿಗೆ ಶಾಂತಿ ಸಮಾಧಾನ ಉಂಟಾಗಲಿ, ಸಂಪೂರ್ಣವಾದ ಬಿಡುಗಡೆ ಉಂಟಾಗಲಿ. ಪ್ರಾರ್ಥನೆ ಕೂಟ ಏರ್ಪಾಟು ಮಾಡಿದಂಥ ಈ ಕುಟುಂಬಕ್ಕೆ ಶುಭ ಉಂಟಾಗಲಿ, ಮನೆಗೆ ಶುಭ ಉಂಟಾಗಲಿ, ಎಲ್ಲ ರೀತಿಯಿಂದ ಸೌಖ್ಯತೆ ಉಂಟಾಗಲಿ. ಕರ್ತನೆಯ ಪ್ರಾರ್ಥನೆ ಕೂಟದ ಉದ್ದೇಶ ಯೇಸು ಕ್ರಿಸ್ತನ ನಾಮದಲ್ಲಿ ನೆರವೇರಿಸಿದ್ದಕ್ಕಾಗಿ ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ, ಕೇಳಿದಂಥ ವಾಕ್ಯ ಇವರು ಮರೆಯಲಾರದ ಹಾಗೆ ಪುನಃ ಪಾಪದ ಕಡೆಗೆ, ಅಧರ್ಮದ ಕಡೆಗೆ, ವಿಗ್ರಹಾರಾಧನೆ ಕಡೆಗೆ, ಮಾಟ ಮಂತ್ರಗಳ ಕಡೆಗೆ, ಕರ್ತನೆ ನಿನಗೆ ಅಯಿಷ್ಟವಾದ ಕಾರ್ಯಗಳ ಕಡೆಗೆ ಹೋಗಲಾರದ ಹಾಗೆ ಅವರ ಜೀವಿತಗಳನ್ನು ಪರಿಪೂರ್ಣವಾಗಿ ನೀನು ಬದಲಾಯಿಸು ಸ್ವಾಮಿ. ನೀನು ಸ್ವಾಮಿ ಕೊರಡನ್ನು ಚಿಗುರುವಂತೆ ಮಾಡುವ ದೇವರು, ಹೊಲಗಳಲ್ಲಿ ನದಿಗಳನ್ನು ಹರಿಯ ಮಾಡುವಂಥ ದೇವರು ಸ್ವಾಮಿ. ಆಶೀರ್ವಾದಗಳನ್ನು ಬಿಡುಗಡೆ ಮಾಡುವಂಥ ದೇವರು, ನಮ್ಮ ಜೀವಿತಗಳನ್ನು ಮಾರ್ಪಡಿಸುವಂಥ ದೇವರು ಸ್ವಾಮಿ. ಒಳ್ಳೆಯ ಘನವಾದ ಕಾರ್ಯಗಳನ್ನು ನೀನು ಅನುಗ್ರಹಿಸುವಂಥ ದೇವರಾಗಿದ್ದೀಯಾ. ಅದಕ್ಕಾಗಿ ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಬಂದಂಥವರೆಲ್ಲರ ಕುಟುಂಬಗಳನ್ನು, ಅವರ ಜೀವಿತದಲ್ಲಿರುವಂಥ ಪ್ರತಿಯೊಂದು ಕೊರತೆಗಳನ್ನು ನೀಗಿಸಿದ್ದಿ ಎಂಬುದಾಗಿ, ಅನಾರೋಗ್ಯದಿಂದ ಬಂದಂಥವರಿಗೆ ಆರೋಗ್ಯವನ್ನು, ಬಡತನದಿಂದ ಬಂದಂಥವರಿಗೆ ಸಿರಿತನವನ್ನು ಸ್ವಾಮಿ, ಅನೇಕವಾದಂಥ ಸಮಸ್ಯೆಗಳಿಗೆ ಬಂದಂಥವರಿಗೆ ಬಿಡುಗಡೆಯನ್ನು ಸಂಪೂರ್ಣವಾಗಿ ಪ್ರಾರ್ಥಿಸಿ ಅರ್ಪಿಸಿ ಬಿಡುವಂತಿದ್ದೇವೆ ಪರಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅಲಂಕರಿಸುವಿಕೆಯು ಈಗ ಇವರು ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಯಾವತ್ ಪ್ರಪಂಚದ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ್ಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ್ಯ. ಯೇಸು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್. ಇಂಥ ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಅರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ಹೌದು ಸ್ವಾಮಿ. ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು.
ನಿನ್ನದೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಆಮೆನ್, ಆಮೆನ್, ಆಮೆನ್. ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ.